ನಾನು ಮೊನ್ನೆ ಆಫೀಸಲ್ಲಿ ಕೂತ್ಕೊಂಡು ಕೆಲಸ ಮಾಡಬೇಕಾದ್ರೆ ಬ್ಯಾಂಕಿಂದ ಮೆಸೇಜ್ ಬಂತು, ಸ್ಕೂಲ್ ಫೀಸ್ ಕಟ್ಟಕ್ಕೆ ಲೋನ್ ಬೇಕಾ ಅಂತ. ಸ್ಕೂಲ್ ಫೀಸ್ ಕಟ್ಟಕ್ಕೆ ಲೋನ್ ಯಾಕೆ? ಕರ್ನಾಟಕ ಪಬ್ಲಿಕ್ ಸ್ಕೂಲ್ LKGಯಿಂದ PUC ವರೆಗೆ ಕನ್ನಡ ಆರ್ ಇಂಗ್ಲಿಷ್ ಮಾಧ್ಯಮ. ಇಲ್ಲಿ 2 ಭಾಷೆಯಲ್ಲೂ ನಮಗೆ ಎಜುಕೇಶನ್ ಕೊಡ್ತಾರೆ. ಇಂಗ್ಲೀಷು ಇದೆ. ಯಾವಾಗಿಂದ? 5ನೇ ಕ್ಲಾಸಿಂದ ಅಲ್ಲ, LKG UKG ಇಂದ ಅಪ್ ಟು PUC ಅವರಿಗೆ ಈ ಶಾಲೆಯಲ್ಲಿ ಇಂಗ್ಲೀಷ್ ಮೀಡಿಯಮಲ್ಲಿ ಟೀಚಿಂಗ್ ಮಾಡ್ತಾರೆ. ನಾವು ಗೌರ್ಮೆಂಟ್ ಶಾಲೆಯಲ್ಲಿ ಕನ್ನಡದಲ್ಲಿ ಪಾಠ ಮಾಡ್ತಾರೆ, ಇಂಗ್ಲೀಷ್ ಬೇಕು ಅಂತ ಹೇಳಿ ನಾವು ಪ್ರೈವೇಟ್ ಶಾಲೆಗೆ ಹೋದರೆ ಅಲ್ಲಿ ವ್ಯಾನ್ ಫೀಸು, ಗ್ರ್ಯಾಜುಯೇಷನ್ ಫೀಸು, ಯೂನಿಫಾರ್ಮ್ ಫೀಸು, ಡ್ಯಾನ್ಸ್ ಫೀಸು, ಆಮೇಲೆ ಏನೇನೋ ಫೀಸ್ಗಳು. ಇಲ್ಲಿ ಎಲ್ಲ ಫ್ರೀ. ವ್ಯಾನ್ ಫೀಸ್ ಇಲ್ಲ, ಯೂನಿಫಾರ್ಮ್ ಫೀಸ್ ಇಲ್ಲ, ಗ್ರ್ಯಾಜುಯೇಷನ್ ಫೀಸ್ ಇಲ್ಲ, ಸ್ಪೋರ್ಟ್ಸ್ ಡೇ ಫೀಸ್ ಇಲ್ಲ, ಆನ್ಯುವಲ್ ಡೇ ಫೀಸ್ ಇಲ್ಲ, ಎಲ್ಲ ಫ್ರೀ. ಇವೆಲ್ಲ ಫ್ರೀ ಇರಬೇಕಾದ್ರೆ ಬ್ಯಾಂಕಿಂದ ಲೋನ್ ಏನಕ್ಕೆ? ನಾವೇನು ದಡ್ರ? ಇಲ್ಲೆಲ್ಲ ಫ್ರೀ. ಇದು ನಮ್ಮಪ್ಪಂದು, ನಂದು. ಪ್ರೈವೇಟ್ ಶಾಲೆ ಯಾರ್ದು? ಅಪ್ಪಂದು, ಯಾರ್ದು? ಎಜುಕೇಷನ್ಸ್ ಇಲ್ಲೂ ಕ್ವಾಲಿಟಿ ಇದೆ. ಇಲ್ಲಿನ ಟೀಚರ್ಸ್ಗಳು ರ್ಯಾಂಕ್ ಬಂದು TT ಅಂತ ಬರ್ತಲ್ಲ, ಈಗ CT ಎಕ್ಸಾಮ್ ಅಂತೇಳಿ, ಅದರಲ್ಲಿ ಯಾರು ರ್ಯಾಂಕ್ ಬಂದಿರ್ತಾರೆ ಅಂಥವ್ರು ಮಾತ್ರ ಗೌರ್ಮೆಂಟ್ ಟೀಚರ್ಸ್ಗಳಿಗೆ ಸೆಲೆಕ್ಟ್ ಆಗೋದು. ಯಾರೋ ಬಂದು ಪಾಠ ಮಾಡಿ ಇಲ್ಲಿ ಯಾರೋ ಬಂದು ಇಲ್ಲಿ ಇದಕ್ಕೆ ನಿಮ್ಮ ಶಿಕ್ಷಣವನ್ನು ಕೊಡಲ್ಲ. ಕ್ವಾಲಿಫೈಡ್ ಗೌರ್ಮೆಂಟು. ಇನ್ನು ಎಲ್ಲರೂ ಈಗ ಕೆಲವರು ಚಿಕ್ಕ ಒಂದು ಕೆಲಸ ಮಾಡ್ತಾ ಇರ್ತೀರ, 15-20 ಸಾವಿರ ಸಂಬಳ ತಗೋತಾ ಇರ್ತೀರ, 2-3 ಮಕ್ಳು ಇರ್ತಾರೆ. ನೀವು ಪ್ರೈವೇಟ್ ಶಾಲೆಗೆ ಸೇರಿಸ್ತಾ ಇದ್ದೀರಾ? ಗೌರ್ಮೆಂಟ್ ಶಾಲೆಗೆ ಸೇರಿಸಿ, ಯಾವ ಫೀಸ್ ಇಲ್ಲ, ಚೆನ್ನಾಗೆ ಎಜುಕೇಷನ್ನ ಹೇಳ್ಕೊಡ್ತಾರೆ. ಇನ್ನೊಂದು, ಈ ಒಂದು ಗೌರ್ಮೆಂಟ್ ಶಾಲೆಗೆ ಗೌರ್ಮೆಂಟಲ್ಲಿ ಕೆಲಸ ಮಾಡ್ತಾ ಇರ್ತಲ್ಲ ಅವರೇ ಕಳಿಸ್ತಾ ಇರಲ್ಲ. ಯಾಕೆ? ಕಳಿಸ್ಬೇಕಲ್ಲ. ನೀವು ಗೌರ್ಮೆಂಟು ಸಂಬಳ ತಗೋತಾ ಇರ್ತೀರಾ, ಪಾರ್ಟ್ ಟೈಮಲ್ಲಿ ನೀವು ಲಂಚ ತಗೋತಾ ಇರ್ತೀರಾ. ನಿಮ್ಮ ಮಕ್ಕಳು ಮಾತ್ರ ಪ್ರೈವೇಟ್ ಶಾಲೆಯಲ್ಲಿ ಯಾಕೆ? ಗೌರ್ಮೆಂಟ್ ಶಾಲೆಗೆ ನಿಮ್ಮ ಮಕ್ಕಳನ್ನ ಸೇರಿಸ್ಬೇಕು. ಯಾರು ಸೇರಿಸಲ್ಲ, ನಿಮಗೆ ಫೆಸಿಲಿಟಿ ಏನೇನು ಬರುತ್ತೆ ಎಲ್ಲ ಕಟ್ ಮಾಡಿ ಬಿಸಾಕಬೇಕು. ಯಾಕೆ? ನಿಮಗೆ ಭಯನಾ? ಸರ್ಕಾರಿ ಶಾಲೆಯಲ್ಲಿ ಓದಿದ್ರೆ ನಮಗೆ ಮಕ್ಕಳು ಉದ್ಧಾರ ಆಗಲ್ಲ ಅಂತ. ನೀವು ಪ್ರೈವೇಟ್ ಶಾಲೆಯಲ್ಲಿ ಓದ್ಬಿಟ್ಟು ದೊಡ್ಡ ನೀವು ಸಾಫ್ಟ್ವೇರ್ ಕೆಲಸ ತಗೊಂಡಿದ್ದೀರಲ್ಲ, ಇವಾಗ AA ಬಂದ್ಬಿಟ್ಟು ನಿಮ್ಮ ಕೆಲಸನೇ ಹೋಗ್ಬಿಟ್ಟಿದೆ. ಒರಾಕಲಲ್ಲಿ 3 ಲಕ್ಷ 5 ಲಕ್ಷ ಜನ ಕಿತ್ತು ಬಿಸಾಕಿದ್ದಾರೆ. ಸಾಫ್ಟ್ವೇರ್ ಕಂಪ್ನಿಯಲ್ಲಿ ನಿಮಗೆ ಪಿಂಕ್ ನೋಟಿಸ್ ಎಲ್ಲ ಬಂದ್ಬಿಟ್ಟಿದೆ. ಏನು ಮಾಡ್ತೀರಾ? ಲಕ್ಷ ಕೊಟ್ಟು ಪ್ರೈವೇಟ್ ಶಾಲೆಯಲ್ಲಿ ಓದಿದ್ರಲ್ಲ, ಗೌರ್ಮೆಂಟ್ ಶಾಲೆಯಲ್ಲಿ ಓದೆ ನೀವು ಕೆಲಸ ಹೋಯ್ತು ಅಂತೇಳಿ ಭಯ ಪಟ್ಟಿರ್ತೀರಾ. ಇಲ್ಲಿ ಓದೋದ್ರೆ ನಿಮಗೆ ಭಯ ಇಲ್ಲ, ಅದಿಲ್ಲ ಇನ್ನೊಂದು ಅಂತ ಕೆಲಸ ಮಾಡ್ಬೋದು. ನಾವು ಹೇಳೋದು ಇಷ್ಟೇನೆ, ಇಲ್ಲಿ ಎಲ್ಲ ಫ್ರೀ 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 ಫ್ರೀ. ನಂಗೂ ಫ್ರೀ, ಕಾಕಪ್ಪಗೂ ಮಕ್ಕಳಿಗೂ ಫ್ರೀ, ಎಲ್ಲರಿಗೂ ಫ್ರೀ. ಪ್ರೈವೇಟ್ ಶಾಲೆ ಬಿಟ್ಟು ಸರ್ಕಾರಿ ಶಾಲೆಗೆ ಮಕ್ಕಳನ್ನ ಸೇರಿಸಿ. ಸರ್ಕಾರಿ ಶಾಲೆ ಮುಚ್ಚಿ ಹೋಗಲ್ಲ. ಬೋರ್ಡಿಂಗ್ ಶಾಲೆ, ಆ ಮಿಷನರಿ ಶಾಲೆ, ಆ ಊರು ಈ ಊರು ಅಂತ ಕಳಿಸ್ತೀರ. ಮಕ್ಕಳೆಲ್ಲ ಎಜುಕೇಷನ್ಸ್ ತಗೋತಾರೆ, ಒಳ್ಳೊಳ್ಳೆ ರ್ಯಾಂಕ್ ಬರ್ತಾರೆ, ಒಳ್ಳೆ ಕೆಲಸನೂ ತಗೋತಾರೆ. ನೀವು ಮಕ್ಕಳನ್ನ ಹೊರಗಡೆ ಬೆಳೆಸ್ತೀರ, ದೊಡ್ಡವರು ಆದಮೇಲೆ ಮಕ್ಕಳನ್ನ ನಿಮ್ಮನ್ನು ಅನಾಥಾಶ್ರಮಕ್ಕೆ ಸೇರಿಸಿ. ಇವೆಲ್ಲ ಬೇಕಾ? ಸರ್ಕಾರಿ ಶಾಲೆಗೆ ಸೇರಿಸಿ ನಿಮ್ಮ ಮಕ್ಕಳನ್ನ ದೊಡ್ಡವರಾಗಿ ಮಾಡಿ, ಎಜುಕೇಷನ್ ಕೊಡಿಸಿ, ಸಮಾಜದಲ್ಲಿ ಒಬ್ಬ ಉತ್ತಮ ನಾಗರಿಕನಾಗಿ ಮಾಡಿ ಅನ್ನೋದೇ ನನ್ನ ಉದ್ದೇಶ.